ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದರಂತೆ ಈ ಸೆಷನ್ನಲ್ಲಿ ಏನು ಮಾಡ್ತೀವಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಬಹುದಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡೋದಾದ ಸ್ನೇಹಿತರೆ, ಇಲ್ಲಿ ನಾವು ಈಗ ಟಾರ್ಗೆಟ್ ಹಾಕಿರೋದು 2025ರಲ್ಲಿ ಏನಂದರೆ ಸಂಪೂರ್ಣವಾಗಿ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದು. ಅದರ ಜೊತೆಗೆ ನೆಕ್ಸ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು, ಹಾಗಾಗಿ ಮತ್ತು ಅದರ ನಂತರ 7 ಖಂಡಗಳ ಸಂಪೂರ್ಣ ಮಾಹಿತಿಯನ್ನು ಇದೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುವುದು. ಈ ವಿಡಿಯೋಗಳು ನಿಮಗೆ ಉಪಯುಕ್ತವಾಗಬಹುದು, ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈ ಟಾಪಿಕ್ ಮೇಲೆ 3 ರಿಂದ 4 ಕ್ವಶನ್ಗಳು ರೇಸ್ ಆಗೋ ಕಾರಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೀವು ನೋಡೋದಾದರೆ 31 ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ಇವತ್ತಿನ ಸೆಷನ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಉತ್ತರ ಕನ್ನಡ ಜಿಲ್ಲೆಯು ಕರಾವಳಿ ತೀರ ಅಂತ ಕೂಡ ಕರೀತಾರೆ. ಅದಾದ ನಂತರ ಮೊದಲನೇದಾಗಿ 1956ರಲ್ಲಿ ಮುಂಬೈ ಪ್ರಾಂತ್ಯದಿಂದ ಇದನ್ನು ನಮ್ಮ ಕರ್ನಾಟಕಕ್ಕೆ ಸೇರ್ಪಡೆ ಮಾಡುತ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆದ ಪಾಯಿಂಟ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಹಲವಾರು ಜಲಪಾತಗಳು ಕಂಡುಬರುತ್ತವೆ. ಮೊದಲನೇದಾಗಿ ನೋಡೋದಾದರೆ ಲಾಲ್ಗುಡಿ ಜಲಪಾತವು ಇಮೇಜ್ ನೋಡ್ಕೊಂಡ್ಬಿಡ್ರಿ. ಈ ಲಾಲ್ಗುಡಿ ಜಲಪಾತ ಯಾವ ನದಿಗೆ ಅಂತ ಕ್ವಶನ್ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಕಾಳಿ ನದಿಗೆ ಯಾವುದೈತೆ ಅಂದರೆ ಲಾಲ್ಗುಡಿ ಜಲಪಾತ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದಾದ ನಂತರ ನೆಕ್ಸ್ಟ್ ಯಾವ ಜಲಪಾತ ಐತೆ ಅಂದರೆ ಸಾತೋಡ್ ಜಲಪಾತ. ಇದು ಕೂಡ ಕಾಳಿ ನದಿಗೆ ಇದೆ. ಇದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಕಾಳಿ ನದಿಗೆ ಯಾವ ಯಾವ ಜಲಪಾತಗಳಿದೆ ಕೇರೆ ಸಾತೋಡ್ ಜಲಪಾತ ಮತ್ತು ಲಾಲ್ಗುಡಿ ಜಲಪಾತ. ಇದಾದ ನಂತರ ನೆಕ್ಸ್ಟು ಮಾಗೋಡ್ ಜಲಪಾತ. ಇದನ್ನು ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಬೆಡತಿ ನದಿಗೆ ಇರುವುದು ಮಾಗೋಡ್ ಜಲಪಾತ ಹಿಂಗೆ ಕೇಳ್ಬೋದು. ಅಥವಾ ಮಾಗೋಡ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ ಕೇರೆ ಬೆಡತಿ ನದಿ. ನೆಕ್ಸ್ಟು ಶಿವಗಂಗೆ ಜಲಪಾತ. ಇದು ಕೂಡ ಸೊಂಡಾ ನದಿಯಿಂದ ನಿರ್ಮಾಣವಾಗಿದೆ. ನೆಕ್ಸ್ಟು ಉಂಚಳಿ ಫಾಲ್ಸ್. ಇದು ಹಲವಾರು ರಿಪೀಟೆಡ್ ಕ್ವಶನ್. ಪಿಸಿಗೆ ಹಲವಾರು ಬಾರಿ ಈ ಕ್ವಶನನ್ನು ಕೇಳಿದ್ದಾರೆ ಉಂಚಳಿ ಫಾಲ್ಸ್ ಆಗಿ. ಇದನ್ನು ಯಾವ ರೀತಿ ಕೇಳಬಹುದು ಅಂದರೆ ಉಂಚಳಿ ಜಲಪಾತವು ಯಾವ ನದಿಗೆ ಅಂದರೆ ಅಘನಾಶಿ ನದಿಗೆ. ಅದಾದ ನಂತರ ಇದನ್ನು ಯಾವ ಹೆಸರಿಂದ ಕರೀತಾರೆ ಅಂದರೆ ಲೂಷಿಂಗ್ಟನ್ ಜಲಪಾತ ಅಥವಾ ಕೆಪ್ಪಜೋಗ ಜಲಪಾತ. ಇದು ಮೋಸ್ಟ್ ರಿಪೀಟೆಡ್ ಕ್ವಶನು. ಇದನ್ನು FD ಆಗಿರ್ಬೋದು, KSನಲ್ಲಿ 2 ಬಾರಿ ರಿಪೀಟ್ ಆಗಿದೆ. ಹೀಗಾಗಿ ಉಂಚಳಿ ಫಾಲ್ಸು ಅಘನಾಶಿನಿ ನದಿಗಿದೆ. ಅದಾದ ನಂತರ ಲೂಷಿಂಗ್ಟನ್ ಜಲಪಾತ ಅಂತ ಕೂಡ ಕರೀತಾರೆ. ಅದರ ಜೊತೆಗೆ ಕೆಪ್ಪಜೋಗ ಅಂತ ಕೂಡ ಕರೀತಾರೆ. ಇದಾದ ನಂತರ ಬನವಾಸಿ. ಉತ್ತರ ಕನ್ನಡದ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಇದು ಕೂಡ ನಿಮಗೆ ಗೊತ್ತಿರುವ ಹಾಗೆ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದಾದ ನಂತರ ಬನವಾಸಿಯು ಯಾವ ನದಿ ತೀರದಲ್ಲಿ ಅಂತ ಕೇಳಿದರೆ ಇದು ವರದಾ ನದಿ ತೀರದಲ್ಲಿ ಬನವಾಸಿಯು ಕಂಡುಬರುತ್ತದೆ. ಬನವಾಸಿಯ ಮೊದಲ ಹೆಸರು ಅಂದರೆ ಏನಂದರೆ ಪೈಜಾಂಟಿಯನ್ ಅಥವಾ ವೈಜಯಂತಿಪುರ. ಇದು ಕೂಡ PCಯಲ್ಲಿ ಹಲವಾರು ರಿಪೀಟೆಡ್ ಆದ ಕ್ವಶನ್. ಬನವಾಸಿ ಇನ್ನೊಂದು ಹೆಸರು ಏನಂದರೆ ಪೈಜಾಂಟಿಯನ್ ಅಥವಾ ವೈಜಯಂತಿಪುರ. ಇಲ್ಲಿ ಮಧುಕೇಶ್ವರ ದೇವಸ್ಥಾನ ಕಂಡುಬರುತ್ತದೆ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಸ್ಥಾನವು ಕಂಡುಬರುತ್ತದೆ. ನೆಕ್ಸ್ಟು ಪ್ರತಿ ವರ್ಷ ಇಲ್ಲಿ ಕದಂಬ ಉತ್ಸವ ಆಗಿದೆ. ಇಲ್ಲಿ ಕದಂಬ ಉತ್ಸವ ಪ್ರತಿ ವರ್ಷ ಎಲ್ಲಿ ನಡೀತೈತೆ ಅಂದರೆ ಬನವಾಸಿಯಲ್ಲಿ ಏರ್ಪಡುತ್ತದೆ. ಇದಾದ ನಂತರ ಅಲ್ಲಿ ಕದಂಬ ಉತ್ಸವದಲ್ಲಿ ಏನು ಮಾಡ್ತಾರೆ ಅಂದರೆ ಪಂಪ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗುತ್ತದೆ. ನೋಡ್ಕೊಂಡ್ಬಿಡ್ರಿ ಇಮೇಜು. ಪಂಪ ಪ್ರಶಸ್ತಿಯು ಕನ್ನಡ ಸಾಹಿತ್ಯದ ಅತ್ಯುನ್ನತ ಒಂದು ಪ್ರಶಸ್ತಿಯಾಗಿದೆ. ಅದಾದ ನಂತರ ಶಿರ್ಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಕಂಡುಬರುತ್ತದೆ. ದೇವಸ್ಥಾನವು ಕಂಡುಬರುತ್ತದೆ. ಅದಾದ ನಂತರ ಇಲ್ಲಿ ಉತ್ತರ ಕನ್ನಡದಲ್ಲಿ ಏನು ಫೇಮಸ್ ಅಂದರೆ ಅಡಿಕೆ ಫೇಮಸ್ ರೀ. ಹಾಗಾಗಿ ಶಿರ್ಸಿ ಅಡಿಕೆಗೆ GI ಟ್ಯಾಗ್ ಪಡೆದಿದೆ. ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ನಮ್ಮ ಶಿರ್ಸಿ ಅಡಿಕೆಗೆ ಪಡೆದಿದೆ. ಇದಾದ ನಂತರ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಯಾಣ ಎಂಬ ಪ್ರಸಿದ್ಧ ಸ್ಥಳವಾಗಿದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ 2 ಶಿಖರಗಳು ಕಂಡುಬರ್ತವೆ. ಎಕ್ಸಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಕ್ವಶನ್. KSನಲ್ಲಿ ಕೇಳಿದ್ರೆ ಇದನ್ನು ಮೋಹಿನಿ ಮತ್ತು ಭೈರವೇಶ್ವರ ಶಿಖರವು ಎಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ.
ಅದಾದ ನಂತರ ಯಾಣ ಪ್ರಸಿದ್ಧವಾದ ಸ್ಥಳ, ಅಲ್ಲಿ ಕಂಡುಬರುವ ಶಿಖರಗಳು ಯಾವ ಕೇಳಿದರೆ ಅಲ್ಲಿ ಮೋಹಿನಿ ಮತ್ತು ಭೈರವೇಶ್ವರ ಶಿಖರವು ಕಂಡುಬರುತ್ತದೆ ಅಂತ ಎಕ್ಸಾಮ್ನಲ್ಲಿ ನೆನಪಿಟ್ಟುಕೊಳ್ಳೋಣ. ಇಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವ್ದು ಕೇಳ್ಬೋದು, ಅಣಸಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅಲ್ಲಿ ಏನು ನಡೀತೈತೆ ಅಂದ್ರೆ ಪ್ರತಿ ವರ್ಷವೂ ಹಾರ್ನ್ಬಿಲ್ ಪಕ್ಷಿ ಕಂಡುಬರ್ತೈತಿ, ಎಲ್ಲ ಹಾರ್ನ್ಬಿಲ್ ಪಕ್ಷಿ ಕಂಡುಬರ್ತದೆ, ಉತ್ಸವವನ್ನು ಮಾಡ್ತಿರ್ತಾರೆ. ಇಲ್ಲಿ ಮತ್ತು ಅಣಸಿ ನ್ಯಾಷನಲ್ ಪಾರ್ಕ್ದಾಗ ಏನು ಕಂಡುಬರ್ತೈತೆ ಅಂದ್ರೆ ಬ್ಲ್ಯಾಕ್ ಪಂಥರ್ಸ್ ಅಥವಾ ಕರಿ ಚಿರತೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಬ್ಲ್ಯಾಕ್ ಚಿರತೆ ಅಥವಾ ಬ್ಲ್ಯಾಕ್ ಪಂಥರ್ಸ್ ಎಲ್ಲಿ ಕಂಡುಬರುತ್ತದೆ ಅಂದರೆ ಅಣಸಿ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡುಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐತ್ರಿ ಅಣಸಿ ನ್ಯಾಷನಲ್ ಪಾರ್ಕ್. ನೀವು ನೋಡ್ಕೋಬೋದು ಚಿತ್ರ ಇಮೇಜ್ ಕೂಡ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟೈಗರ್ ಧಾಮ ಅಥವಾ ಟೈಗರ್ ರಿಸರ್ವ್ ಕಂಡುಬರ್ತೈತಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದ ಮೊದಲ ಮೊಸಳೆಗಳ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಏನು ಕೇಳ್ತಾರೆ ಅಂದರೆ ಎಕ್ಸಾಮ್ನಲ್ಲಿ ಕರ್ನಾಟಕದ ಮೊದಲ ಮೊಸಳೆಗಳ ಪಾರ್ಕ್ ಎಲ್ಲಿ ಸ್ಥಾಪನೆ ಅಂದರೆ ದಾಂಡೇಲಿ. ಅದಾದ ನಂತರ ಇದರ ಬಾಜು ಐತೆ ಅಂದ್ರೆ ಕಾಳಿ ನದಿ ಹರಿತದೆ. ಕಾಳಿ ನದಿಯಲ್ಲಿ ಹರಿತೈತಿ ಕೇಳ್ತಾರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತೈತ್ರಿ. ಹೊನ್ನಾವರ ಕರ್ನಾಟಕದ ಮೊದಲ ಸಮುದ್ರ ಜೀವಿಗಳ ಸಂರಕ್ಷಣಾ ಧಾಮವನ್ನು ಸ್ಥಾಪಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. 2022ರಲ್ಲಿ ಇದು ಕರೆಂಟ್ ಅಫೇರ್ಸ್ ಆಗಿತ್ತು. ಹೊನ್ನಾವರ ಕರ್ನಾಟಕದ ಮೊದಲ ಸಮುದ್ರ ಜೀವಿಗಳ ಸಂರಕ್ಷಣಾ ಧಾಮವನ್ನು ಸ್ಥಾಪಿಸಲಾಗಿದೆ. ಇದಾದ ನಂತರ 1930ರಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಡೆಸ್ತಾರೆ. ಅಂಕೋಲಾ ಎಲ್ಲಿ ಬರ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ ರೀ. ಹೀಗಾಗಿ 1930ರಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಏರ್ಪಡಿಸ್ತಾರೆ. ಇದರ ನಾಯಕತ್ವ ಯಾರು ವಹಿಸ್ಕೊಂಡಿದ್ದಾರೆ ಅಂದರೆ MP ನಾಡಕರ್ಣಿಯವರು ಅಂಕೋಲಾ ಸತ್ಯಾಗ್ರಹದ ಮುಖ್ಯಸ್ಥವನ್ನು ವಹಿಸಿಕೊಂಡಿದ್ದರು. ಮತ್ತು ಅಂಕೋಲಾವನ್ನು ಕರ್ನಾಟಕದ ಬಾರ್ಡೋಲಿ ಎಂದು ಕರೀತಾರೆ ಮತ್ತು ಕರ್ನಾಟಕದ ದಂಡಿ ಕೂಡ ಎಂದು ಕರೀತಾರೆ. ಇದು ಕೂಡ ಇಂಪಾರ್ಟೆಂಟು. ಅದಾದ ನಂತರ ಸೂಪಾ ಅಣೆಕಟ್ಟು ಯಾವ ನದಿಗೆ ಐತಿ ಅಂದ್ರೆ ಕಾಳಿ ನದಿಗೆ ಐತ್ರಿ. ಈ ಕಾಳಿ ನದಿಗೆ ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟು ಯಾವ್ದು ಕೇಳಿದ್ರೆ ಸೂಪಾ ಅಣೆಕಟ್ಟು ಯಾವ ನದಿಗೆ ಐತಿ ಕೇಳಿದ್ರೆ ಕಾಳಿ ನದಿಗೆ. ಮತ್ತು ಸೂಪಾದಲ್ಲಿ ಮ್ಯಾಂಗ್ನೀಸ್ ಅದಿರು ಕೂಡ ಪತ್ತೆಯಾಗಿದೆ. ಇದು ಇಂಪಾರ್ಟೆಂಟು. ಸೂಪಾದಲ್ಲಿ ಯಾವ ಅದಿರು ಪತ್ತೆಯಾಗಿದೆ ಅಂದರೆ ಸೂಪಾದಲ್ಲಿ ಮ್ಯಾಂಗ್ನೀಸ್ ಅದಿರು ಕೂಡ ಪತ್ತೆಯಾಗಿದೆ. ಅದಾದ ನಂತರ ಇಲ್ಲಿ ಫೇಮಸ್ ಇರೋದು ಒಂದು ಅಣುವಿದ್ಯುತ್ ಸ್ಥಾವರ ಐತಿ, ಕೈಗಾ ಅಣುವಿದ್ಯುತ್ ಸ್ಥಾವರ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಇದು ಕೂಡ ಕಾಳಿ ನದಿಯ ಎಡದಂಡೆಗೆ ಕಂಡುಬರುತ್ತದೆ. ಇದು ಕೂಡ ರಿಪೀಟೆಡ್ ಕ್ವಶನು. ಕಾಳಿ ನದಿಯ ಯಾವ ದಂಡೆಯ ಮೇಲೆ ಕೈಗಾ ಅಣುವಿದ್ಯುತ್ ಸ್ಥಾವರವು ಕಂಡುಬರುತ್ತದೆ ಕೇಳ್ತಾರೆ. ಇಲ್ಲಿ ಎಡದಂಡೆಯ ಮೇಲೆ ಕೈಗಾ ಅಣುವಿದ್ಯುತ್ ಸ್ಥಾವರ ಕಂಡುಬರುತ್ತದೆ. ಇದೇ ನೋಡಿ ಸ್ನೇಹಿತರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಯಾರು ನೋಡಿಲ್ಲ ಇಲ್ಲಿ ನೋಡಿಬಿಡ್ರಿ. ನಿಮ್ದು ಜಾಬ್ ಆದ ಕೂಡಲೇ ಅಲ್ಲಿ ಒಂದ್ಸಲ ಹೋಗಿ ಬರಂತೀರಿ. ಆದರೆ ಇಲ್ಲಿ ಇಮೇಜಿನಲ್ಲಿ ನೋಡ್ರಿ. ಅದಾದ ನಂತರ 1983ರಲ್ಲಿ ಅರಣ್ಯ ಸಂರಕ್ಷಣೆಗೆ ಅಪ್ಪಿಕೋ ಚಳವಳಿಯನ್ನು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಾಯಿತು. ಇದು ಕೂಡ ಇಂಪಾರ್ಟೆಂಟು. ಇದರ ನಾಯಕರಾಗಿ ಪಾಂಡುರಂಗ್ ಹೆಗಡೆ ಅವರು ಕಾರ್ಯನಿರ್ವಹಿಸಿದರು. ಇಲ್ಲಿ ಪ್ರಮುಖ ಹಲವಾರು ಬಂದರುಗಳು ಕಂಡುಬರ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ಪ್ರಮುಖವಾಗಿರುವ ಅಂದರೆ ಎಕ್ಸಾಮ್ನಲ್ಲಿ ಕೇಳಬಹುದಾದ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬೇಲಿಕೇರಿ ಬಂದರು. ಈ ಬೇಲಿಕೇರಿ ಬಂದರು ಯಾವ ನದಿಗೆ ಅಂತ ಕೇಳ್ತಾರೆ. ಸುಮಾರು ಬಾರಿ ಎಕ್ಸಾಮ್ನಲ್ಲಿ ರಿಪೀಟೆಡ್ ಕ್ವಶನ್ ಇವೆ. ಬೇಲಿಕೇರಿ ಬಂದರು ಯಾವ ನದಿಗೆ ಐತಿ ಅಂದರೆ ಬಿಂಗೆ ನದಿಗೆ ಕಂಡುಬರುತ್ತದೆ. ಇದಾದ ನಂತರ ಕಾರವಾರ ಬಂದರು ಕಾಳಿ ನದಿಗೆ ಕಂಡುಬರುತ್ತದೆ. ಮತ್ತು ಹೊನ್ನಾವರ ಬಂದರು ಶರಾವತಿ ನದಿಗೆ ಕಂಡುಬರುತ್ತದೆ. ಅದಾದ ನಂತರ ಭಟ್ಕಳ ಬಂದರು ಇದು ಶರಬಿ ನದಿಗೆ ಕಂಡುಬರುತ್ತದೆ. ಈ ರೀತಿಯ ಬಂದರುಗಳು ನೆನಪಿಟ್ಕೊಳ್ರಿ. ಯಾವ ಬಂದರು ಅಲ್ಲಿ ಏನು ಫೇಮಸ್ ಐತಿ ಮತ್ತು ಅದು ಯಾವ ನದಿಯಿಂದ ನಿರ್ಮಾಣವಾಗಿದೆ, ಇದು ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಕ್ವಶನು, ಉತ್ತರ ಕನ್ನಡದಲ್ಲಿ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ. ಉತ್ತರ ಕನ್ನಡದ ಕರಾವಳಿ ತೀರವನ್ನು ಏನು ಕರೀತಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೂರು ಕರಾವಳಿ ಎಂದು ಕರೆಯುತ್ತಾರೆ. ನೆಕ್ಸ್ಟು ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಕಂಡುಬರ್ತದೆ. ಇದು ಕೂಡ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. ದಾಂಡೇಲಿಯ ಯಲ್ಲಾಪುರದಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಸಿದ್ದಿ ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡುಬರ್ತಾರೆ ಕೇಳಿದ್ರೆ ದಾಂಡೇಲಿಯಲ್ಲಿ ಕಂಡುಬರ್ತಾರೆ. ಆಪ್ಷನ್ಸ್ನಲ್ಲಿ ದಾಂಡೇಲಿ ಇರ್ಲಿಕ್ಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇರ್ತೈತೆ ರೀ ಮೇನಾಗಿ. ಹೀಗಾಗಿ ನೀವು ತಿಳಿದುಕೊಳ್ಬೇಕ್ರಿ. ಸಿದ್ದಿ ಬುಡಕಟ್ಟು ಜನಾಂಗವು ಎಲ್ಲಿ ಕಂಡುಬರ್ತೈತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು.
ನೇತ್ರಾವತಿ ಇಲ್ಲಿ ಒಂದು ದ್ವೀಪ ಕಂಡು ಬರ್ತೈತೆ ರೀ, ನೇತ್ರಾಣಿ ದ್ವೀಪ ಅಂತ. ಇದಕ್ಕೆ ನಾವು ಇದನ್ನ ಎಕ್ಸಾಮ್ ನೋಡ್ಕೋರಿ, ಫೋಟೋ ನೋಡ್ಕೋರಿ. ಇದನ್ನು ಕೂಡ ನಾವು ಪಿಜನ್ ಐಲ್ಯಾಂಡ್ ಅಥವಾ ಪಾರಿವಾಳಗಳ ದ್ವೀಪ ಅಂತ ಕರಿತೀವಿ. ಅತಿ ಹೆಚ್ಚಾಗಿ ಪಾರಿವಾಳಗಳು ಇಲ್ಲಿ ದ್ವೀಪದ ಸಮೀಪ ಕಂಡುಬರೋದ್ರಿಂದ ಇದನ್ನು ನೇತ್ರಾಣಿ ದ್ವೀಪ ಎಂದು ಕರೀತಾರೆ ಅಥವಾ ಪಿಜನ್ ಐಲ್ಯಾಂಡ್ ಎಂದು ಕರೀತಾರೆ. ಎಕ್ಸಾಮ್ನಲ್ಲಿ ಎರಡೂ ಕೇಳಬಹುದು ರೀ, ನೆನಪಿಟ್ಕೊಳ್ರಿ. ನೆಕ್ಸ್ಟು ಇಲ್ಲಿ ಅತಿವೇರಿ ಪಕ್ಷಿಧಾಮ ಕಂಡು ಬರ್ತೈತೆ ರೀ, ಎಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದಾದ ನಂತರ ಇದು ಬೀಚ್ ರೀ, ಮುರುಡೇಶ್ವರ ಬೀಚ್. ಇಲ್ಲಿ ಹಲವಾರು ಬೀಚ್ಗಳು ಕಂಡು ಬರ್ತಾರೆ ರೀ. ಮುರುಡೇಶ್ವರ ಬೀಚ್ ರೀ, ಗೋಕರ್ಣ ರೀ, ಅದಾದ ನಂತರ ಓಂ ಬೀಚು ಕಂಡು ಬರ್ತೈತೆ ರೀ, ಕಾರವಾರ ಬೀಚು ಕಂಡು ಬರ್ತೈತೆ ರೀ, ಕಾಸರಗೋಡು. ಈ ರೀತಿಯಾಗಿ ಒಂದು ಹಲವಾರು ಬೀಚ್ಗಳು ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ನೆಕ್ಸ್ಟು ಕರ್ನಾಟಕದ 2 ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರ ಪಡೆದಿರುವ 2 ಬೀಚ್ಗಳು ಯಾವಂದರೆ, ಮೊದಲನೇದಾಗಿ ಉತ್ತರ ಕನ್ನಡದ ಕಾಸರಗೋಡು, ಅದಾದ ನಂತರ ಉಡುಪಿಯ ಪಡುಬಿದ್ರಿ. ಇದು ಕೂಡ KS 2024 ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ ಕೇಳಿದ್ರಿ, ಅಂದರೆ ಆಪ್ಷನ್ಸ್ನಲ್ಲಿ ಕೊಟ್ಟಿದ್ದರೆ. ಉತ್ತರ ಕನ್ನಡ ಜಿಲ್ಲೆ ಕಾಸರಗೋಡು ಪಡೆದೈತ್ರಿ, ಅದಾದ ನಂತರ ಉಡುಪಿಯ ಪಡುಬಿದ್ರಿ. 33 ಮಾನದಂಡಗಳು ಪಾಸ್ ಆದರೆ ಇಲ್ಲಿ ಅತಿ ಸ್ವಚ್ಛವಾದ ಬಂದರು ಅಂತ ಇಲ್ಲಿ ಟ್ಯಾಗ್ಲೈನ್ ಕೊಡ್ತಾರೆ. ಹೀಗಾಗಿ ನಮ್ಮ ಕರ್ನಾಟಕದ 2 ಪ್ರದೇಶಗಳು ಪಡೆದುಕೊಂಡವೆ, ಇವನು ನೆನಪಿಟ್ಟುಕೊಳ್ಳ್ರಿ. ಇದಾದ ನಂತರ ಏಷ್ಯಾದ ಮೊದಲ ಬಾರಿಗೆ ಬ್ಲೂ ಫ್ಲ್ಯಾಗ್ ಪಡೆದ ಬೀಚ್ ಯಾವುದು ಕೇಳ್ತಾರೆ, ಇಂಪಾರ್ಟೆಂಟು. ಒರಿಸ್ಸಾದ ಚಂದ್ರಭಾಗಾ ಬೀಚ್ ಮೊಟ್ಟ ಮೊದಲ ಏಷ್ಯಾದಲ್ಲಿ ಬ್ಲೂ ಫ್ಲ್ಯಾಗನ್ನು ಪಡೆದುಕೊಂಡೈತ್ರಿ. ನೋಡಿ ಸ್ಪರ್ಧಾರ್ಥಿಗಳೇ, ಈ ರೀತಿಯಾಗಿ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿದುಕೊಂಡ್ರಿ. ಇದಾದ ನಂತರ ನೆಕ್ಸ್ಟ್ ಸೆಷನ್ನಲ್ಲಿ ವಿಜಯನಗರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಹಲವಾರು ರೀತಿಯ ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯೂ ದೊರೆಯುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ಗಳು ಕೂಡ ಅಲ್ಲಿ ಡಿಸ್ಕಸ್ ಆಗ್ತವೆ. ಹಾಗಾಗಿ ನಿಮ್ಮ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.